ವಿಜಯಪುರದ ನಡುಗಡ್ಡಿನಲ್ಲಿ ಇಜ್ಜಿಲು ತಯಾರಿಸಿಕ್ಕೆ ಹೋಗಿ ಸಿಕ್ಕಾಕೊಂಡಿದ್ರು 7 ಜನ. ಒಬ್ಬನ್ನ ರಕ್ಷಣೆ ಮಾಡಲಾಗಿತ್ತು, ಇನ್ನು 7 ಜನ ಅಲ್ಲೇ ಸಿಕ್ಕಾಕೊಂಡಿದ್ರು. ಆದರೆ ಈಗ ನಡುಗಡ್ಡಿಯಲ್ಲಿ ಸಿಕ್ಕಾಕೊಂಡಿದ್ದಂಥ 7 ಜನರನ್ನ ರಕ್ಷಿಸಲಾಗಿದೆ. 7 ಜನರ ರಕ್ಷಣೆಯನ್ನು ಮಾಡಲಾಗಿದೆ. ಡೋಣಿ ನದಿಯ ನಡುಗಡ್ಡಿನಲ್ಲಿ ಈ 7 ಜನ ಸಿಕ್ಕಾಕೊಂಡಿದ್ರು. ಇಜ್ಜಿಲು ತಯಾರಿಸಲಿಕ್ಕೆ ಅಂತ ನಡುಗಡ್ಡೆಗೆ ಹೋಗಿದ್ರು. ಮೂಲತಃ ಮಹಾರಾಷ್ಟ್ರದವರು. ವಿಜಯಪುರ ಜಿಲ್ಲೆ ತಾಳಿಕೋಟೆ ಬಳಿ ಈ ಘಟನೆ ನಡೆದಿದೆ. 7 ಜನರನ್ನ ಹಂಗು ಹಿಂಗು ಮಾಡಿ ಹರಸಾಹಸ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರದ ದಂಪತಿ, 5 ಮಕ್ಕಳು. ನೋಡಿ, ಈ 7 ಜನ ನಡುಗಡ್ಡಿಯಲ್ಲಿ ಸಿಕ್ಕಾಕೊಂಡಿದ್ರು. ಈಗ ಅವರನ್ನ ಕರ್ಕೊಂಡು ಬರಲಾಗಿದೆ. ನೋಡಿ, ಪುಟ್ಟ ಮಕ್ಕಳುಗಳು ಬೇರೆ, ಇವ್ರನ್ನೆಲ್ಲ ಕರ್ಕೊಂಡು ಇವ್ರು ಇಜ್ಜಿಲು ತಯಾರಿಸಕ್ಕೆ ಅಲ್ಲಿ ಹೋಗಿರಲ್ಲ. ಮೂಲತಃ ಮಹಾರಾಷ್ಟ್ರದವರು. ಇಜ್ಜಿಲು ತಯಾರಿಕೆಯೇ ಇವರ ಕಸುಬು. ಹೀಗಾಗಿ ನಡುಗಡ್ಡೆಗಳಿಗೆ ಹೋಗುವಂಥದ್ದು, ಅಲ್ಲಿ ಯಾವ್ದಾದ್ರು ಸಿಕ್ಕ ಮರಗಳನ್ನು ಕಡಿದು ಅಲ್ಲೇ ಇಜ್ಜಿಲು ಮಾಡಿ ಇಜ್ಜಿಲು ತಗೊಂಡು ಮಾರೋದು. ಪ್ರವಾಹ ಬಂದ ನಂತರ ಅಲ್ಲೇ ಉಳ್ಕೊಂಡಿದ್ರು. ದಿಕ್ಕು ತೋಚದೇ ರಂಗೆ ಆಗ್ಬಿಟ್ಟಿತ್ತು ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದವರು. ಅಶೋಕ್, ಈ 7 ಜನ ಈ ಮೂಲತಃ ಇವರು ಮಹಾರಾಷ್ಟ್ರದವರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಹೆಂಗೆ ಹೋದ್ರಂತೆ ಇಜ್ಜಿಲು ತಯಾರಿಸೋಕ್ಕೆ? ಇದೇನು ಇವಾಗಲೇ ಹೋಗಿದ್ದ ಅಥವಾ ಯಾವಾಗಲೂ ಕೂಡ ಅಲ್ಲೇ ಇಜ್ಜಿಲು ತಯಾರಿಸ್ತಾ ಇದ್ರು ಅವರು? ಏನು ಕತೆ ಇವ್ರದ್ದು? ಹೌದು ರಂಗನಾಥ್, ಏನಂತಂದ್ರೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಹೊರಭಾಗದಲ್ಲಿ ಇರ್ತಕ್ಕಂಥ ಡೋಣಿ ನದಿಯಲ್ಲಿ ಬರ್ತಕ್ಕಂಥ ನಡುಗಡ್ಡೆಯಲ್ಲಿ ಇಜ್ಜಿಲು ತಯಾರಿಕೆ ಮಾಡೋಕೆ ಹೋಗಿ ಅಲ್ಲಿ ಒಂದು ಕುಟುಂಬ ತಿಳ್ಕೊಂಡಿತ್ತು. ಪತಿ ಪತ್ನಿ ಮತ್ತು 5 ಮಕ್ಕಳು ಅಲ್ಲಿ ತಿಳ್ಕೊಂಡಿದ್ರು. ಕಳೆದ 4 ದಿನಗಳಿಂದ ಡೋಣಿ ನದಿಯಲ್ಲಿ ಪ್ರವಾಹ ಉಂಟಾದ್ರೂ ಕೂಡ ಅವರು ಹೊರಗೆ ಬಂದಿರಲಿಲ್ಲ. ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅನ್ನೋ ಒಂದು ಬಂಡ ಧೈರ್ಯದಿಂದ ಅಲ್ಲೇ ಉಳ್ಕೊಂಡಿದ್ರು. ಆದ್ರೆ ಯಾವಾಗ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಹೋಯ್ತು, ಆಗ ಭಯಗೊಂಡ ಇಡೀ ಕುಟುಂಬ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಸಹಾಯಕ್ಕೆ ಮೊರೆ ಇಡ್ತಾರೆ. ನಿನ್ನೆ ಸಾಯಂಕಾಲ ಇವರು ಸಹಾಯಕ್ಕೆ ಮೊರೆ ಇಟ್ಟ ನಂತರ ಎಸಿ ಬಲರಾಮ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ತೆರಳಿ ಇವ್ರನ್ನ ರಕ್ಷಣೆ ಮಾಡ್ಕೊ ಮುಂದಾಗ್ತಾರೆ. ಆದ್ರೆ ಕತ್ತಲಾದ ಪರಿಣಾಮ ಇವರ ರಕ್ಷಣಾ ಕಾರ್ಯ ಆಗಿರ್ಲಿಲ್ಲ. ಎಲ್ಲರೂ ಸುರಕ್ಷಿತವಿದ್ದಾರೆ ಅನ್ನೋ ಒಂದು ಮಾಹಿತಿಯಿಂದ ಇಂದು ಬೆಳಿಗ್ಗೆ ಮತ್ತೆ ನುರಿತ ಈಜುಗಾರರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಈಜುವರ ಮುಖಾಂತರ ಇಡೀ ಕುಟುಂಬವನ್ನ ರಕ್ಷಣೆ ಮಾಡಿದೆ. ಎಷ್ಟು ದಿವಸ ಆಯ್ತಂತ ಅವ್ರಲ್ಲಿ ಸಿಕ್ಕಾಕೊಂಡು? ಕಳೆದ 4 ದಿನಗಳಿಂದ ಅಲ್ಲೇ ಇದ್ರು ರಂಗನಾಥ್. ಏನಂತಂದ್ರೆ ಮೂಲತವಾಗಿ ಇವರು ಇದ್ಲಿ ತಯಾರಿಕೆ ಮಾಡ್ತಾರೆ. ನದಿ ಪಾತ್ರದ ನಡುಗಡ್ಡೆಗಳಲ್ಲಿ ಬರ್ತಕ್ಕಂತ ಜಾಲಿ ಮರ, ಇತರ ಮರಗಳನ್ನ ಇವರು ಕಡಿದು ಇದ್ದಿಲು ಮಾರಿ ಮಾರಾಟ ಮಾಡ್ತಾರೆ. ಕಳೆದ 2 ತಿಂಗಳ ಹಿಂದೆ ಇವರು ಈ ನಡುಗಡ್ಡೆಗೆ ತೆರಳಿ ಅಲ್ಲಿ ಕಟ್ಟಿಗೆಯನ್ನ ಕಡಿಯುವ ಕೆಲಸ ಮಾಡ್ತಾ ಇದ್ರು. ಕಟ್ಟಿಗೆಯನ್ನ ಕಡಿದ ನಂತರ ಅದನ್ನ ಇದ್ದಿಲನ್ನಾಗಿ ಮಾರ್ಪಡಿಸಿ ಅದನ್ನ ಮಾರಾಟ ಮಾಡೋದ್ರಿಂದ ಇವರು ಕುಟುಂಬವನ್ನ ನಿರ್ವಹಣೆ ಮಾಡ್ತಾರೆ. ಈ ರೀತಿಯಾಗಿ 2 ತಿಂಗಳಿಂದ ಅಲ್ಲೇ ಇದ್ದ ಕುಟುಂಬ ಕಳೆದ 4 ದಿನಗಳಿಂದ ಪ್ರವಾಹ ಉಂಟಾದ್ರೂ ಕೂಡ ಅಲ್ಲೇ ಉಳ್ಕೊಂಡಿತ್ತು. ಆದ್ರೆ ನಿನ್ನೆ ಭಯದಿಂದ ಇವರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಸಹಾಯಕ್ಕೆ ಮೊರೆ ಇಡ್ತಾರೆ. ಇಂದು ಅವ್ರನ್ನ ಈಜುವ ನುರಿತ ಈಜುಗಾರರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಈಜುವುದರ ಮೂಲಕ ಕರೆತಂದು ಸುರಕ್ಷತೆ ಮಾಡಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.